ಸಂಚಿಕೆ ಶೂನ್ಯಲ್ಲಿ ಶಾಂತಿ ಮೀನಾಗೆ ನಿನ್ನ ಗಂಡ ಮನೆಗೆ ಬಂದು ನನ್ನ ಹೆಂಡತಿ ಹೂ ಕಟ್ಟಕ್ಕೆ ಹೋಗಿದ್ದಾಳ, ಹೂ ಮಾರಕ್ಕೆ ಹೋಗಿದ್ದಾಳ ಅಂತ ಕೇಳಿದೆ. ಆದರೆ ನಾನೇ ಹೇಳಿದ್ದು ದೇವಸ್ಥಾನದಲ್ಲಿ ಅವಳ ತಮ್ಮನಿಗೆ ರಾಜೋಪಚಾರ ನಡೀತಾ ಇದೆ, ಆಶೀರ್ವಾದ ಮಾಡಕ್ಕೆ ಹೋಗಿದ್ದಾಳೆ ಅಂತ ಹೇಳಿ. ಆದರೆ ಅವನು ನನ್ನ ಮಾತನ್ನೇ ನಂಬಲಿಲ್ಲ. ಆದರೆ ನಂಬಿಸೋ ರೀತಿ ಮಾಡಿ ಹೊಟ್ಟೆ ಉರಿಯೋ ಮಾತನ್ನ ಹೇಳಿ ನಾನೇ ಅವಳನ್ನ ಅಲ್ಲಿ ಕಳಿಸಿದ್ದು ಅಂತ ಹೇಳಿದಾಗ ಅತ್ತೆ ಮಾತನ್ನ ಕೇಳಿದಂಥ ಮೀನಾಗೆ ಶಾಕ್ ಆಗಿ ಶಾಂತಿನ ಕೋಪದಿಂದ ನೋಡ್ತಾ, ಯಾಕತ್ತೆ ನನ್ನ ಮೇಲೆ ನಿಮ್ಗೆ ಅಷ್ಟೊಂದು ಕೋಪ? ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅತ್ತೆ ಅಂತ ಕೇಳಿದಾಗ, ಗೊತ್ತಿಲ್ಲ ಕಣೆ, ಯಾವ ದೇವ್ರ ಆಣೆಗೂ ಗೊತ್ತಿಲ್ಲ. ಆದರೆ ನಿನ್ನನ್ನು ನೋಡ್ತಾ ಇದ್ರೆ ಈ ತಿಂಗಳ ಕೊನೆಯಲ್ಲಿ ತಂಗಳನ್ನದ ಮೇಲೆ ಕೂತಿರೋ ಇರುವೆ ಥರ ಕಾಣ್ತೀಯ ಅತ್ತೆ. ಹಾಗಿದ್ರೆ ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಮೀನಾ. ಸುತಾರಾಮ್ ಇಷ್ಟ ಇಲ್ಲ ಕಣೆ, ಒಂದು ಮಾತು ಹೇಳ್ತೀನಿ ಕೇಳಿ ಅತ್ತೆ, ನಾನು ಈ ಮನೇಲಿ ಇರಲ್ಲ ಅಂದರೆ ನಿಮ್ಮ ಮಗನೂ ಇರಲ್ಲ ಅಂತ ಹೇಳಿದಾಗ ಡಬ್ಬಲ್ ಸಂತೋಷ ಆಗುತ್ತೆ. ಯಾವಾಗ ಹೊರಡ್ತೀರಾ? ಆಗ ಶಾಂತಿ ಮಾತನ್ನ ಕೇಳಿದಂಥ ಮೀನಾ ನೋವಿನಿಂದ, ಒಳ್ಳೇದು ಅತ್ತೆ, ತುಂಬ ಒಳ್ಳೇದು, ದೊಡ್ಡ ಮನುಷ್ಯರು ನೀವು, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಹೌದು ಕಣೆ, ನೀನಾಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹೊರಡು ಅಂತ ಹೇಳ್ತಿರೋದು. ಯಾವಾಗ ಹೊರಡ್ತೀರಾ? ಬೇಗ ಹೊರಡಿ, ಟೈಮ್ ಆಗುತ್ತೆ. ಹಾಗೆ ನೀನು ಹೊರಡುವಾಗ ನೀನು ತಂದಿದೆಯಲ್ಲ ಈ ಪಂಚಾಮೃತ ಪುಳಿಯೋಗರೆಯನ್ನು ತೊಗೊಂಡೋಗು, ದಾರಿಯುದ್ದಕ್ಕೂ ಪಾದಯಾತ್ರೆ ಮಾಡುವಾಗ ಬೇಕಾಗುತ್ತೆ. ಬೇಕಿದ್ರೆ ಈ ಮನೆಯಿಂದ 2 ಲೀಟರ್ ನೀರು ಕೊಡ್ತೀನಿ, ಸಾಲದ ರೂಪದಲ್ಲಿ ಕೊಡುವಂತೆ, ಬೇಗ ಹೊರಡು ಅಂತ ಹೇಳ್ತಾ ಶಾಂತಿಯಲ್ಲಿಂದ ಹೊರಡ್ತಾಳೆ. ಅತ್ತೆ ಮಾತಿಂದ ಬೇಜಾರಾದಂಥ ಮೀನಾ ಅಲ್ಲೇ ಡೈನಿಂಗ್ ಟೇಬಲ್ ಹತ್ರ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಕೆಲಸ ಮುಗಿಸಿ ಬಂದ ಶ್ರುತಿ ನೀರು ಕುಡಿತಾ, ಏನು ಮೀನಾ ಅವರೇ ಬರ್ಡೇಗೆ ಹೋಗಿದ್ರಾ ಅಂತ ಕೇಳಿದಾಗ, ಹ್ಞೂ ಶ್ರುತಿ ಹೋಗಿದ್ದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತ ಕೇಳಿದಾಗ, ಹ್ಞೂ ಶ್ರುತಿ ಹೋಗಿದ್ದೆ, ಆದರೆ ಅಲ್ಲಿಗೆ ಅವರು ಬಂದಿದ್ರು ಅಂತ ಹೇಳಿದಾಗ, ಏನೋ ಸೂರ್ಯ ಅವ್ರು ಬಂದಿದ್ರು, ಅವ್ರಿಗೆ ಗೊತ್ತಾಯ್ತು ಅಂತ ಕೇಳಿದಾಗ, ಅತ್ತೆ ಹೇಳಿದ್ರು ಅಂತ ಹೇಳಿ ಮೀನಾ ಹೇಳ್ತಾಳೆ. ಅಯ್ಯೋ ರಾಮ, ಯಾಕೆ ಅತ್ತೆ ಈ ರೀತಿ ಕೆಲಸ ಮಾಡ್ತಾರಂತಲೇ ಗೊತ್ತಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ಸೂರ್ಯ ಅವರು ನಿಮ್ಗೆ ಬೈದ್ರಾ ಅಥವಾ ಏನಾದರೂ ಕೋಪ ಮಾಡ್ಕೊಂಡಿದ್ದಾರಾ ಅಂತ ಹೇಳಿ ಕೇಳಿದಾಗ, ಅದೇನೋ ಗೊತ್ತಿಲ್ಲ ಶ್ರುತಿ, ಅವ್ರ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಓಕೆ, ನಂಗೆ ತುಂಬ ಸುಸ್ತಾಗ್ತಾ ಇದೆ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಪಂಚಾಮೃತ ಇದೆ ತೊಗೊಂಡೋಗಿ ಅಂತ ಹೇಳಿದಾಗ, ಹಾಕ್ಕೊಡಿ ಅಂತ ಹೇಳಿದೆ ಶ್ರುತಿಗೆ. ಮೀನಾ ಹಾಕ್ಕೊಡ್ತಾಳೆ. ಆಗ ಶ್ರುತಿ, ಓಕೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಸೂರ್ಯನಿಗೋಸ್ಕರ ಕಾಯ್ತಾ ಅಲ್ಲೇ ಮೆಟ್ಲ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಎಷ್ಟೊತ್ತಾದರೂ ಸೂರ್ಯನೇ ಬರಲ್ಲ. ಹಾಗೆ ಓಡಾಡ್ತಾ ಅಲ್ಲೇ ಇರೋ ಮಂಚದ ಮೇಲೆ ಕೂತ್ಕೊಂಡು ಅವನಿಗೋಸ್ಕರ ಕಾಯ್ತಿರುವಾಗ ಅದೇ ಸಮಯಕ್ಕೆ ಸೂರ್ಯ ಬರೋ ಸಪ್ಪಳಾದಾಗ ಮೀನಾ ಖುಷಿಯಿಂದ ಓಡೋಡಿ ಬಾಗ್ಲತ್ರ ಬರ್ತಾಳೆ. ಆಗ ಸೂರ್ಯ ಹಿಡಿಯೋಕ್ಕೂ ಆಗದಷ್ಟು ಕುಡಿದಿರೋ ಸೂರ್ಯ ತೂರಾಡ್ತಾ ಇರ್ತಾನೆ. ಆಗ ಅವನ್ನ ಹಿಡ್ಕೊಂಡಂತ ಮೀನಾಗೆ ಯಾರದು ಅಂತ ಕೇಳ್ತಾನೆ ಸೂರ್ಯ. ನಾನ್ರಿ ಮೀನಾ ಅಂತ ಹೇಳಿದಾಗ, ಯಾವ ಮೀನಾ? ನನಗೆ ಈ ಮನೇಲಿ ಯಾರೂ ಇಲ್ಲ, ನನಗಂತ ಇರೋದು ನಮ್ಮಪ್ಪ ಮಾತ್ರ ಅಂತ ಹೇಳ್ತಿರುವಾಗ, ರೀ ಅಂತ ಹೇಳ್ತಾಳೆ ಮೀನಾ. ಆಗ ಮೀನಾ ಮತ್ತೆ ರೀ ಅಂತ ಹೇಳಿ ಸೂರ್ಯನ ಹಿಡ್ಕೊಳಕ್ಕೆ ಹೋಗ್ತಾಳೆ. ಬಿಡು, ಡೋಂಟ್ ಟಚ್ ಮೀ ಅಂತ ಹೇಳಿ ಸೂರ್ಯ ಅವಳಿಂದ ಬಿಡಿಸ್ಕೊಂಡು ಮುಂದೆ ಬಂದು, ಮೊದಲು ರೀ ಅನ್ನೋದು, ಆಮೇಲೆ ಸಾರಿ ಅನ್ನೋದು, ಆಮೇಲೆ ಪೂರಿ ಅನ್ನೋದು, ಇಷ್ಟಕ್ಕೆ ನಾನು ಫ್ಲ್ಯಾಟ್ ಆಗ್ಬಿಡ್ತೀನಲ್ಲ ಥೂ ಅಂತ ಹೇಳ್ತಾ ಮೀನಾಗೆ ಬೈತಿರ್ತಾನೆ. ನಿಂತ್ಕೊಳ್ಳೋಕ್ಕೂ ಆಗದಿರೋ ಸೂರ್ಯ ತೊದಲ್ತಾ, ಹೋಗು ಆ ದೇವಸ್ಥಾನಕ್ಕೆ ಹೋಗಿ ನಿನ್ನ ತಮ್ಮನಿಗೆ ಹೋಗಿ ಆಶೀರ್ವಾದ ಮಾಡಿ, ಆರತಿ ಮಾಡಿ, ಅಕ್ಷತೆ ಹಾಕಿ, ಸಂತೋಷವಾಗಿರು, ಸುಖಿ ಭವ ಅಂತ ಹೇಳಿ ಆಶೀರ್ವಾದ ಮಾಡಿ ಬಾ, ಅದಕ್ಕೆ ಲಾಯಕ್ ನೀನು ಅಂತ ಹೇಳ್ತಿರ್ತಾನೆ. ಸೂರ್ಯನ ಮಾತನ್ನ ಕೇಳಿದಂಥ ಮೀನಾ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಸೂರ್ಯ, ಹೋಗು, ನಿನ್ಗೆ ಯಾಕೆ ಬೇಕು ಮನೆ ಗಂಡ ಅಂತೆಲ್ಲ, ಹೋಗು. ಸೂರ್ಯನ ಹತ್ರ ಬಂದ ಮೀನಾ ಅವನ ಕೈನ ಹಿಡ್ಕೊಂಡು, ಬನ್ರಿ, ಇದೆ ಹೋಗ್ಲಿ ಬಿಡಿ, ಅದೆಲ್ಲ ಬಿಡಿ, ಈಗ ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ, ಕೈ ಬಿಡೆ, ನನಗೂ ನಿನಗೂ ಈ ಕಾರಿನ ಫ್ರಂಟ್ ಹಾಗೂ ಬ್ಯಾಕ್ ವೀಲಿಗಿರುತ್ತಲ್ಲ ಅಷ್ಟು ಡಿಸ್ಟೆನ್ಸ್ ಇರಬೇಕು, ಬ್ಯಾಕ್ ಗೋ ಅಂತ ಹೇಳಿ ಅವ್ರನ್ನ ದೂರ ಸರಿಸಿ ಮಾತಾಡ್ತಾ ಇರ್ತಾನೆ. ಆಗ ಮೀನಾ, ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ ಸೂರ್ಯನ ಕೇಳಿದಾಗ, ಆಗ ಸೂರ್ಯ ನಗ್ತಾ, ಯಾಕಂತ ನಿನಗೆ ಗೊತ್ತಿಲ್ವೇನೆ, ನನಗೆ ಅವಮಾನ ಮಾಡಬೇಕು ಅಂತಲೇ ನಿನ್ನ ತಮ್ಮ ನನ್ನ ಹೆಸರಿನಲ್ಲಿ ಇನ್ವಿಟೇಷನ್ ಕಳಿಸೋದು ಬಿಡು, ನನಗೆ ಇನ್ವೈಟೇ ಮಾಡಿಲ್ಲ, ಅಂಥದ್ರಲ್ಲಿ ನೀನಲ್ಲಿ ಹೋಗಿ ಬಂದಿದೀಯಾ, ಅಲ್ಲಿ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಾನು ನಿನ್ನ ಹತ್ರ ಬೊಗಳಿದ್ನೋ ಇಲ್ಲ ಅಂತ ಹೇಳಿ ಮೀನನ ಹತ್ರ ಬಂದು ಕೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ಹೂರಿ ಹೇಳಿದ್ರಿ ಅಂತ ಹೇಳಿದಾಗ, ನಾನು ಹೇಳಿದ್ರು ಮತ್ತ್ಯಾಕೆ ಅಲ್ಲಿ ಹೋಗಿದ್ದು, ಅದನ್ನ ಬೊಗಳು ಅಂತ ಕೇಳ್ತಿರ್ತಾನೆ ಸೂರ್ಯ. ಹಾಗೆ ನಗ್ತಾ, ಗಂಡನ ಮರ್ಯಾದೆ ನಾಯಿ ಪಾಡಾಗೋಯ್ತಲ್ಲೇ, ನಿನಗೆ ಗಂಡ ಬೇಕು ತಮ್ಮ ಬೇಕು ಅಂತ ಆಪ್ಷನ್ ಕೊಟ್ಟಿದ್ಕೆ ತಮ್ಮನೇ ಬೇಕು ಅಂತ ಹೇಳಿ ಗಂಡನ ಎದೆ ಮೇಲೆ ಕಾಲಿಟ್ಟು ಹೋಗ್ಬಿಟ್ಟಿಯಲ್ಲೇ ಅಂತ ಹೇಳಿ ನಗ್ತಾ, ಗಂಡನ ಮರ್ಯಾದೆ ನಾಯಿ ಪಾಡಾಯ್ತಲ್ಲೇ ಅಂತ ಹೇಳಿ ನಗ್ತಾ ಮಾತಾಡ್ತಿರ್ತಾನೆ. ಅಪ್ಪ, ನಮ್ಮಪ್ಪನ ಮಾತ್ರ ನನ್ನ ಮೇಲೆ 24 ಕ್ಯಾರೆಟ್ ಪ್ರೀತಿ ಇರೋದು, ಮದರ್ ಲವ್ ಏನಿದ್ರು ಅದು ನೀ ಬಂದಮೇಲೆ ಅಂತ ಹೇಳಿ ತುಂಬ ನಂಬಿದ್ನಲ್ಲೇ ನಿನ್ನ.
ಆದರೆ ಎರಡನೇ ಸಲನೂ ನನ್ನ ಮದರ್ ಲವ್ ನನಗೆ ಮೋಸ ಮಾಡಿಬಿಡ್ತು ಕಣೆ. ಆಸೆ ಪಡಬಾರ್ದು ಅಂತ ಹೇಳಿ ಎಷ್ಟೋ ಸರಿ ಅನ್ಕೋತೀನಿ, ಆದರೆ ನನಗೆ ಮೋಸ ಆಗಿಬಿಡ್ತು ಅಂತ ಹೇಳಿ ತುಂಬ ನೊಂದ್ಕೊಂಡು ಮಾತಾಡ್ತಾ ಇರ್ತಾನೆ ಸೂರ್ಯ. ಆಗ ಸೂರ್ಯನ ಮಾತನ್ನು ಕೇಳಿದಂಥ ಮೀನಾಗೆ ತುಂಬ ನೋವಾಗ್ತಾ ಇರುತ್ತೆ. ಆಗ ಸೂರ್ಯ ಮೀನನ ಹತ್ರ ಬಂದು, ಏನೇ ನಾನು ಯಾವತ್ತಾದರೂ ನಿನಗೆ ಆರ್ಡ್ರ್ ಮಾಡಿದ್ದೀನ, ಹೀಗೆ ಇರು, ಹೀಗೆ ನಡ್ಕೋ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ ಹೇಳಿ ಆರ್ಡ್ರ್ ಮಾಡಿದ್ದೀನ? ನಾನು ಕೇಳ್ಕೊಂಡಿದ್ದು ಇದನ್ನ ಒಂದೇ, ಆದರೆ ನೀನು ಇದನ್ನೂ ಲೆಕ್ಕಿಸ್ದೆ ಗಂಡ ಹೋದ್ರೆ ಹೋಗಲಿ, ಅವ್ನ ಮರ್ಯಾದೆನೂ ಹೋಗಲಿ ಅಂತ ಹೇಳಿ ಅವ್ರ ಮರ್ಯಾದೆನೂ ಲೆಕ್ಕಿಸ್ದೆ ಹೋಗ್ಬಿಟ್ಟೆ. ಏನೇ ಈಗ ನಿನ್ನ ತಮ್ಮನ ಮನಸ್ಸಲ್ಲಿ ನಾನು ಯಾವ ಮಟ್ಟದಲ್ಲಿ ಇರ್ತೀನಿ ಅಂತ ಹೇಳಿ ಗೊತ್ತೇನೆ ಭದ್ರಕಾಳಿ ಅಂತ ಹೇಳಿ ಮೀನಾಗೆ ಬೈತಿರುವಾಗ ಸೂರ್ಯನ ಹತ್ರ ಬಂದ ಮೀನಾ, ರೀ ಮದುವೆ ಆದಮೇಲೆ ಗೋತ್ರ ಒಂದೇ ಬದಲಾಗೋದು, ಸಂಬಂಧಗಳಲ್ಲ, ಋಣ ಅಲ್ಲ. ನಿಜ, ಮಂಜ ತುಂಬ ತಪ್ಪು ಮಾಡಿದ್ದೀನಿ, ಅದಕ್ಕೆ ನಾನು ಬೈದಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಜಗಳ ಮಾಡಿದ್ದೀನಿ, ಅವನ ಜೊತೆ ಮಾತು ಬಿಟ್ಟಿದ್ದೀನಿ. ಹಾಗಂತ ಹೇಳಿ ಋಣ ಕಳ್ಕೊಂಡಿಲ್ಲ ರೀ. ನೀವು ನನಗೆ ಗಂಡ ಆದರೆ ಅದು ನನಗೆ ತವ್ರ ಮನೆ ಋಣನ ಕಳ್ಕೊಂಡಿಲ್ಲ ರೀ ಅಂತ ಹೇಳ್ತಿರ್ತಾಳೆ. ರೀ ಅವ್ನು ನನ್ನ ತಮ್ಮ ರೀ, ಅವ್ನು ಹುಟ್ಟಿದಬ್ಬ ಅಂದರೆ ನಾನು ಆಶೀರ್ವಾದ ಮಾಡೋದು ಬೇಡವಾ ಅಂತ ಕೇಳಿದಾಗ, ಮಾಡ್ತಾಯಿ ಮಾಡು, ಯಾರು ಬೇಡ ಅಂದರು, ನಿನ್ನ ಬೇಡ ಅಂತ ಹೇಳೋಕೆ ನಾನು ಯಾರು? ಒಟ್ನಲ್ಲಿ ಎಲ್ಲರೂ ಮೋಸ್ಕಾರರು ಕಣೆ. ನಾನು ಯಾರ ಮುಂದೆ ಆದರೂ ನಿನ್ನನ್ನು ಬಿಟ್ಕೊಟ್ಟಿದ್ದೀನಿ, ಆದರೆ ನೀನು ಇವತ್ತು ನನ್ನ ಬಿಟ್ಕೊಟ್ಬಿಟ್ಟಿಯಲ್ಲೇ. ನಿನ್ನ ತಮ್ಮನಿಗೆ ಭಾವ ಅನ್ನೋ ಭಯ ಇಲ್ಲೇ, ನಿನಗೆ ಗಂಡ ಅನ್ನೋ ಪ್ರೀತಿನೇ ಇಲ್ವಲ್ಲೇ. ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದಾಳಂತ ಹೇಳಿ ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದೆ, ಆದರೆ ನೀನೇನು ಮಾಡಿದೆ, ನನ್ನನ್ನು ಕಾಲು ಒರೆಸೋ ಬಟ್ಟೆ ಮಾಡಿಬಿಟ್ಟಿಯಲ್ಲೇ ಅಂತ ಹೇಳಿ ತುಂಬ ಚುಚ್ಚಿ ಮಾತಾಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ ಅಳ್ತಾ, ರೀ ಹೋಗಲಿ ಬಿಡಿ, ನಂದೇ ತಪ್ಪು, ಈಗ ನಾನು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನೀವಿಲ್ಲ ಅಂತ ಹೇಳ್ತಿರುವಾಗ, ಬಿಡೆ ನನ್ನ ಕೈ ಬಿಡು ಅಂತ ಹೇಳ್ತಿರ್ತಾನೆ ಸೂರ್ಯ. ರೀ ಅದೆಲ್ಲ ಬಿಡಿ, ಊಟ ಮಾಡಿ ಬನ್ನಿ ಅಂತ ಹೇಳಿದಾಗ, ಯಾವ ಊಟನೂ ಬೇಡ, ಏನು ಬೇಡ, ನನಗಿನ್ನೂ ಎಣ್ಣೆ ಬೇಕು ಅಂತ ಹೇಳಿ ಹೇಳ್ತಿರ್ತಾನೆ ಸೂರ್ಯ. ಆಗ ರೀ ನೀವು ಕೋಪದಲ್ಲಿ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಶಾಂತಿ ಸೂರ್ಯ ಹಾಗೂ ಮೀನನ ಜಗಳನ್ನ ನೋಡ್ತಾ ಇರ್ತಾಳೆ. ಆಗ ಸೂರ್ಯ ತೊದಲ್ತಾ, ನನ್ಗೆ ಯಾರು ಇಲ್ಲ, ಒಬ್ಬಂಟಿ ಜೀವನ, ಒಂಟಿ ಕರ್ಜಿನ, ನಾನೊಬ್ಬನೇ, ನನ್ನ ಪ್ರೀತಿಸೋರು ಯಾರೂ ಇಲ್ಲ ಅಂತ ಗುಣಗ್ತಾ ಅಲ್ಲೇ ಇರೋ ಮಂಚದ ಮೇಲೆ ಮಲ್ಕೋತಾನೆ. ಸೂರ್ಯನ ಮಾತನ್ನ ಕೇಳಿದಂತ ಮೀನಾ ತಲೆ ಮೇಲೆ ಕೈ ಹೊತ್ತು ನೋವಿಂದ ಅಳ್ತಾ ನಿಂತಿರ್ತಾಳೆ. ಆಗ ಅಲ್ಲಿಗೆ ನಗ್ತಾ ಬಂದ ಶಾಂತಿ, ತೀರ್ಥ ತಗೊಂಡ್ ಬಂದಿದ್ದಾನೆ, ನಿನಗೆ ಪ್ರಸಾದ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೊಡೆದೆ ಮಕ್ಕೊಂಡ್ಬಿಟ್ಟಿದೆ ಮಗು, ಪಾಪ. ಹೂ ಕಟ್ಟೋಳೆ, ನಿನ್ ಗಂಡ ಬಾಂಬ್ ಇದ್ದಂಗೆ, ಅವನ ಕೋಪನೇ ಬತ್ತಿ ಕಣೆ, ಅದಕ್ಕೆ ಸಣ್ಣದಾಗಿ ಒಂದು ಕಿಡಿ ಹಚ್ಚಿದೆ, ನೋಡ್ದ ಹೆಂಗ್ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಇದು ಸಾಲಲ್ಲ, ಇನ್ನೂ ಬೇಕು ಅಂತ ಹೇಳಿ ಮಾತಾಡ್ತಾ ನೋವು ಮಾಡ್ತಾ, ಗುಡ್ ನೈಟ್ ಬಂಗಾರ, ಬರ್ತೀನಿ ಅಂತ ಹೇಳ್ತಾ, ಪಾಪ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಿರುವಾಗ ಶಾಂತಿ ಮಾತನ್ನ ಕೇಳಿದಂತ ಮೀನಾ ಶಾಂತಿ ಕೈ ಹಿಡಿದು ದರ ಎಳಿತಾ ಅಲ್ಲೇ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡ್ ಬರ್ತಾಳೆ. ಆಗ ಮೀನಾ ಶಾಂತಿನ ಕೋಪದಿಂದ ನೋಡ್ತಾ, ಅತ್ತೆ ಮಾವ ಅಂತಂದ್ರೆ ತಂದೆ ತಾಯಿ ಅಂತ ತಿಳ್ಕೊಂಡಿರೋಳು ನಾನು, ಅದಕ್ಕೋಸ್ಕರ ಅವ್ರು ಏನೇ ಅಂದ್ರು ಅನಿಸ್ಕೊಂಡು ಸುಮ್ಮನೆ ಇರ್ತೀನಿ, ಆದ್ರೆ ನನ್ನ ಗಂಡ ಹಾಗೂ ನನ್ನ ನಡುವೆ ಬಿರುಕು ತಂದು ನಮ್ಮಿಬ್ಬರ ಸಂಬಂಧನ ಹಾಳು ಮಾಡಿ ಅವರು ಕುಡಿಯೋ ರೀತಿ ಮಾಡಿ ಅವ್ರಿಗನ್ನ ಆಸ್ಪತ್ರೆ ಸೇರೋ ರೀತಿ ಮಾಡ್ತಿದ್ರಲ್ಲ, ನಾಳೆ ಏನಾದ್ರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಬಾಯಲ್ಲಿ ಬರೋ ಒಂದೇ ಒಂದು ಪದ ಅಂದ್ರೆ ಅದು ಅಮ್ಮ. ಹೆತ್ತ ಮಗ ಅತ್ತೆ, ಅವ್ರು ನಿಮ್ಗೆ ಹೆತ್ತ ಮಗ, ಅಂತ ಮಗನ್ ಆರೋಗ್ಯ ಹಾಳು ಮಾಡೋ ರೀತಿ ಮಾಡ್ತಿದ್ದೀರಲ್ಲ, ತಾಯಿ ಕೈಯಲ್ಲಿ ವಿಷಾನು ಅಮೃತ ಆಗುತ್ತೆ ಅಂತೆ, ಆದ್ರೆ ನೀವು ಅಮೃತನೇ ವಿಷ ಮಾಡಿ ಕುಡಿಸ್ತಾ ಇದ್ದೀರಲ್ಲ, ನೀವೆಂತ ತಾಯಿ ಅಂತ ಹೇಳಿ ಶಾಂತಿನ ಬೈತಾ ಇರ್ತಾಳೆ. ನೋಡಿ ಅತ್ತೆ, ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ, ಆದ್ರೆ ನಾಳೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಇನ್ನೊಂದು ಮುಖನ ನೋಡ್ಬೇಕಾಗತ್ತೆ ನೀವು ಅಂತ ಮೀನಾ ಹೇಳಿದಾಗ, ಏನೇ ಮಾಡ್ತೀಯಾ ಮಹಂಕಾಳಿ ನೀನು ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಮಹಂಕಾಳಿನೇ ಆಗ್ತೀನಿ, ಶಾಂತವಾಗಿರೋ ಪಾರ್ವತಿಯಾಗಿರೋಕ್ ಬಿಟ್ಬಿಡಿ, ಕಾಳಿ ಆದ್ರೆ ಅದನ್ನ ನೀವು ತಡ್ಕೊಳಲ್ಲ ಅಂತ ಹೇಳಿ ಶಾಂತಿಗೆ ವಾರ್ನ್ ಮಾಡ್ತಾ ಮೀನಾ ಅಲ್ಲಿಂದ ಹೊರಡ್ತಾಳೆ. ಮರುದಿನ ಬೆಳಗ್ಗೆ ರಂಗನಾಥ್ ಅವರು ವಾಕಿಂಗ್ ಮುಗಿಸ್ಕೊಂಡು ಪೇಪರ್ ತಗೊಂಡು ಮನೆಗೆ ಬಂದು ಅಲ್ಲೇ ಮೆಟ್ಲ ಮೇಲೆ ಓದ್ತಾ ಕೂತ್ಕೊಂಡಿರ್ತಾರೆ. ಅಲ್ಲೇ ಪಕ್ಕದಲ್ಲಿರೋ ಮಂಚದ ಮೇಲೆ ಸೂರ್ಯ ಮಲ್ಕೊಂಡಿರ್ತಾನೆ. ಆಗ ಮೀನಾ ರಂಗನಾಥ್ ಅವ್ರಿಗೆ ಕಾಫಿ ತಗೊಂಡು ಬರ್ತಾಳೆ. ಆಗ ರಂಗನಾಥ್ ಅವರು ಕಾಫಿನ ಕುಡಿತಾ, ಮೀನಾ ಸೂರ್ಯ ಎಷ್ಟೊತ್ತಿಗೆ ಬಂದಮ್ಮ ಅಂತ ಕೇಳಿದಾಗ, ಮಾವ ನೀವು ಮಲ್ಕೊಂಡ ಮೇಲೆ ಸ್ವಲ್ಪ ಹೊತ್ತಿಗೆ ಬಂದ್ಬಿಟ್ರು ಅಂತ ಹೇಳಿದಾಗ, ಈಗೆಲ್ಲ ಪರವಾಗಿಲ್ಲಮ್ಮ, ಮೊದಲೆಲ್ಲ ತುಂಬ ಆತಂಕ ಆಗ್ತಿತ್ತು, ಅವ್ನ ಮನೆಗೆ ಬಂದರು, ಅವನೆಲ್ಲಿ ಜಗಳ ಆಡ್ಕೊಂಬಂದನೋ, ಏನು ಕತ್ತಿನೋ ಏನೋ ಅಂತ ಹೇಳಿ ತುಂಬ ಆತಂಕ ಆಗ್ತಿತ್ತು, ಆದರೆ ನೀನು ಮದುವೆ ಆದಮೇಲೆ ಅವನ ಜೀವನ ನೆಮ್ಮದಿಯಾಗಿದೆ ಅಂತ ಹೇಳ್ತಿರ್ತಾನೆ. ಆಗ ಮೀನಾ ಸೂರ್ಯ ಎದ್ನೋ ಇಲ್ವೋ ಅಂತ ಹೇಳಿ ನೋಡ್ತಾ ಇರ್ತಾಳೆ. ಆಗ ಸೂರ್ಯನಿಗೆ ಎಚ್ಚರ ಆಗುತ್ತೆ.
ಅಲ್ಲೇ ಮಂಚದ ಮೇಲೆ ತನ್ನ ಪರ್ಸು ಕಾರ್ ಕೀ ಇಟ್ಟು ಸೂರ್ಯ ಫ್ರೆಶ್ ಅಪ್ ಆಗೋಕ್ಕಂತ ಹೊರಡ್ತಿರುವಾಗ ಅಪ್ಪನಿಗೆ ವಾಸನೆ ಬರಬಾರ್ದು ಅಂತ ಹೇಳಿ ಬಾಯಿ ಮುಚ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಮೀನಾ ಸೂರ್ಯನಿಗೆ ಕಾಫಿ ತರ್ತಾಳೆ. ರೀ ಕಾಫಿ ತಗೊಳ್ಳಿ ಅಂತ ಹೇಳಿದಾಗ ಇದೆಲ್ಲ ನನಗೇನು ಬೇಡ, ನಾನು ಕುಡಿಯೋಕ್ಕಂತ ಬೇರೆನೇ ಇದೆ ಅಂತ ಗೊಣಗ್ತಾ ಇರ್ತಾನೆ. ಅದ್ಯಾಕೋ ಕಾಫಿ ಕುಡಿತಿಲ್ಲ ಅಂತ ಕೇಳಿದಾಗ ಇಲ್ಲಪ್ಪ ಸ್ನಾನ ಮಾಡಿ ಬಂದ್ಬಿಟ್ಟು ಕುಡಿತೀನಿ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಇದೇನೋ ಒಳ್ಳೊಳ್ಳೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ರಂಗನಾಥ್ ಅವರು ಮಾತಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ ಮೀನಾ ಕಾಫಿ ಕೊಡೆ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಆಗ ಮೀನಾ ಕೋಪದಲ್ಲಿ ಶಾಂತಿನ ನೋಡಿದಾಗ ಮೀನಮ್ಮ ಕಾಫಿ ಕೊಡಮ್ಮ ಅಂತ ಹೇಳಿದಾಗ ತಗೊಳ್ಳಿ ಅಂತ ಹೇಳಿ ಮೀನಾ ಕೊಡ್ತಾಳೆ. ಆಗ ಆ ಕಾಫಿನ ತಗೊಂಡು ರಂಗನಾಥ್ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾಳೆ ಶಾಂತಿ. ಆಗ ಮಂಚದ ಹತ್ರ ಬಂದಂತ ಮೀನಾ ಸೂರ್ಯನ ಕಾರ್ಕಿನ ತಗೊಂಡು ಒಳಗಡೆ ಹೊರಡ್ತಾಳೆ. ಈ ಕಡೆ ಫ್ರೆಶ್ ಅಪ್ ಆದಂತ ಸೂರ್ಯ ಮಂಚದ ಹತ್ರ ಬಂದು ತನ್ನ ಪರ್ಸ್ನ ತಗೊಂಡು ಹಾಗೆ ಕಾರ್ಕಿನ ಮಂಚದ ಸುತ್ತಲೂ ಹುಡುಕ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಏನು ಹುಡುಕ್ತಿದ್ಯಾ ಅಂತ ಕೇಳಿದಾಗ ಕಾರ್ಕಿ ಅಪ್ಪ ಈಗ ತಾನೇ ಇಲ್ಲೇ ಇಟ್ಟು ಹೋಗಿದ್ದೆ, ಈಗ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಅಲ್ಲೇ ಇಟ್ಟಿರ್ಬೋದು, ಸರಿಯಾಗಿ ಹುಡುಕೋ, ರಾತ್ರಿ ಕರೆಕ್ಟಾಗಿ ಮನೆಗೆ ಬಂದೆ ತಾನೇ ಅಂತ ಹೇಳಿದಾಗ ಅಯ್ಯೋ ರೀ ಇವನು ನಿನ್ನೆ ಸಿಕ್ಕಾಪಟ್ಟೆ ಕುಡ್ಕೊಂಡು ಬಂದಿದ್ದ ಅಂತ ಹೇಳಿ ಸೂರ್ಯನ ಬಗ್ಗೆ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಮೀನಾ ಇವನು ನಿನ್ನೆ ಸರಿಯಾಗಿ ಮನೆಗೆ ಬಂದಿದ್ನಾ ಅಂತ ಕೇಳಿದಾಗ ಅದನ್ನೇನು ಕೇಳ್ತೀರಾ, ನೆಮ್ಮದಿಯಾಗಿ ಮಲ್ಕೊಂಡವರು ನೀವಿಬ್ರೆ, ಇವರಿಬ್ರು ಕಿತ್ತಾಡ್ತಾ ಇದ್ರು, ಇವನು ಕುತ್ಕೊಳಕ್ ಆಗದಷ್ಟು ಕುಡ್ಕೊಂಡು ಬಂದಿದ್ದ, ತೇಲಾಡ್ತಾ ಇದ್ದ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಸೂರ್ಯನ ಹತ್ರ ಬಂದು ಅಲ್ಲ ಕಣೋ ಇಷ್ಟ ದಿನ ಅದರಿಂದ ದೂರ ಇದ್ದೆ, ಈಗ ಯಾಕೆ ಕುಡ್ದೆ, ಸ್ವಲ್ಪ ಲೈಟ್ ಆಗಿ ಕುಡ್ದೆ ಅಪ್ಪ ಅಂತ ಹೇಳ್ತಿರ್ತಾನೆ ಸೂರ್ಯ. ನೋಡ್ ಸೂರ್ಯ ಅದು ನಿನ್ನ ಆರೋಗ್ಯನ ಹಾಳು ಮಾಡುತ್ತೆ, ಇನ್ ಮುಂದೆ ಈ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳ್ತಾ ಮೀನಾ ನೀನೇ ಇವನನ್ನ ಬದಲಾಯಿಸ್ಬೇಕಮ್ಮ ಅಂತ ಹೇಳಿದಾಗ ಅಲ್ಲೇ ಕುಳಿತಿರುವ ಶಾಂತಿ ನಗ್ತಾ ಅವನು ಹೀಗಾಗೋದಕ್ಕೆ ಕಾರಣನೇ ಇವಳ್ರಿ, ಇವನು ಈ ರೀತಿ ಇದ್ರೆ ತಾನೇ ಇವಳು ಅನ್ಕೊಂಡಿರೋ ಕೆಲಸ ಎಲ್ಲ ಆಗೋದು ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ನಿನ್ಯಾರೇ ಸಾಕ್ಷಿ ಹೇಳಕ್ ಕರೆದಿದ್ರು, ಸುಮ್ಮನೆ ಕುತ್ಕೋ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾರೆ. ಹಾಗೆ ನೋಡ್ ಮೀನಾ ಇವನು ಇದೇ ರೀತಿ ಏನಾದರೂ ಕುಡ್ಕೊಂಡ್ ಬಂದ್ರೆ ಇನ್ಮೇಲೆ ಬಾಗಿಲು ತೆಗಿಬೇಡ ಅಂತ ಹೇಳಿದಾಗ ಆಯ್ತು ಮಾವ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನಾ. ಆಗ ಮೀನಾನೇನು ಗುರಾಯಿಸ್ತಾ ನೋಡ್ತಾ ಇರ್ತಾನೆ ಸೂರ್ಯ.